ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ. ನಾನು 2 ತಿಂಗಳಾಯಿತು ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ. ಯಾಕಂದರೆ ಮಾಡಬೇಕು ಮಾಡಬಾರ್ದು ಅನ್ನೋದು ಡೌಟಲ್ಲೇ ಇದ್ದೆ. ನೋಡಿ ನಮ್ಮದು ಫೋಟೋಶೂಟ್ ಯಾವ ಥರ ನಡೀತಾ ಇದೆ. 5 ಜನನೂ ಅಕ್ಕ ತಂಗಿಯರು. ಮೊದಲೇದವಳೆ ನಮ್ಮ ಅಕ್ಕ ನೀಲಿ ಕಲರ್ ಸೀರೆ ಉಟ್ಕೊಂಡವರು. ಎರಡನೇದವರು ರಾಯಲ್ ಬ್ಲೂ ಕಲರ್ ಉಟ್ಕೊಂಡಕ್ಕೆ ನಮ್ಮ ಅಕ್ಕ, ಎರಡನೇ ಅಕ್ಕ. ಇವರು ಮೂರನೇ ಅಕ್ಕ, ನಾನು 4ನೇವಳು, ನನ್ನ ತಂಗಿ ಲಾಸ್ಟಲ್ಲಿರೋಳು ನೋಡಿ. 5 ಜನನು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀವಿ ಅಂತ ಅನ್ಕೋತೀನಿ. ಚೆನ್ನಾಗಿ ಕಾಣ್ತಾ ಇದ್ದೀವಿ ಅನ್ಕೋತೀನಿ. ಯಾಕಂದರೆ ಸ್ವಲ್ಪ ಮೇಕಪ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಅನ್ಬೋದು, ಜಾಸ್ತಿ ಏನಲ್ಲ ಸ್ನೇಹಿತರೆ. ನಾವೇನು ಪಾರ್ಲರ್ಗೆ ಹೋಗ್ಬೇಕು ಅಂತ ಏನಿಲ್ಲ. ಮನೇಲಿರೋ ಅದೇ ಕ್ರೀಮು ಪೌಡ್ರ್ ಹಚ್ಕೊಂಡಿದ್ದೀವಿ. ಅದು ಕೂಡ ನಮ್ಮ ತಂಗಿ ಒತ್ತಾಯಕ್ಕೆ ಅವಳು ತೊಗೊಂಬಂದಿದಂತ ನಾವು ಹಚ್ಕೊಂಡು ಹೊತ್ತು ಮತ್ತೊಂದು ಏನಿಲ್ಲ. ಮತ್ತು ನಮ್ಮ ಅಕ್ಕನ ಮಕ್ಕಳ್ದ ಒತ್ತಾಯ ರೀ. ಅಕ್ಕ ದೊಡ್ಡಕ್ಕ ಏನೈತಿ ಸೀರೆನ ಪಿನ್ ಹಚ್ಚಂಗಿಲ್ಲ ರೀ. ನಾನೇ ಒತ್ತಾಯ ಮಾಡಿ ಹಚ್ಚಿದ್ದೆ. ಎಲ್ಲರೂ ಒಂಥರ ಚೆಂದ ಕಾಣ್ತೀವಿ ಅಂತೇಳಿ ಹಚ್ಚೋಣ ಅಂತೇಳಿ ಹಚ್ಚಿದ್ದೆ. ಊರಾಗ ಹೋಗೋ ಮುಂದೆ ಮತ್ತೆ ಅಕ್ಕ ಬಿಟ್ಟವ್ರೆ. ಯಾಕಂದ್ರೆ ಮೊದಲೆಲ್ಲ ಹಚ್ಕೋತಿದ್ರಿ, ಈಗ ಒಂದು ಸ್ವಲ್ಪ ಬಿಟ್ಟರಿ, ರೂಢ ತಪ್ಪಿದಂಗೆ ಆಗೈತಿ. ಮತ್ತೆ ಹಚ್ಚೋದನ್ನ ಏನಾದರೂ ಅನ್ಕೋತಾರತ್ತ ಅಂದ್ಕೊಂಡು ಬಿಟ್ಟ ನೋಡ್ರಿ. ನಮ್ಮ ಬಾಂಬೆ ಅಕ್ಕ ಅಂತೂ ಸಿಕ್ಕಾಪಟ್ಟೆ ಕಾಮಿಡಿ ಮಾಡಾಕತ್ತಿದ್ದಾರೆ. ಸಾರಿ ಉಟ್ಕೊಂಡು ಈ ಥರ ಫೋಟೋ ಶೂಟ್ ಮಾಡ್ಕೊಂಡು ಹಂಗೆ ಹಿಂಗೆ ಅಂತೇಳಿ. ಅವ್ರ ಮನ್ಯಾಗ ಹೆಣ್ಮಕ್ಳು ಅದಾವ್ರಿ, ಯಾವ ಥರ ಎಲ್ಲ ಇದು ಮಾಡಿರ್ತಾರೆ. ಜಾತ್ರೆಗೆ ಬಂದು ನೋಡಿರಿ. ಆಲ್ಮೋಸ್ಟ್ ತೇರ ಎಳಿತಾ ಇದೆ ಸ್ನೇಹಿತರೆ. ಜಾತ್ರೆ ಇದು ನಮ್ಮ ಅಕ್ಕಾರ ಊರಲ್ಲಿ. ಇದು ಗೋಟೆದಂದು ವಿಡಿಯೋ ಎಡಿಟಿಂಗು ಪೆಂಡಿಂಗ್ ಇತ್ತು. ಸ್ವಲ್ಪ ಈ ವಿಡಿಯೋ ಮಾಡೋ ಮುಂದೆ ಸ್ವಲ್ಪ ಇಶ್ಯೂ ಆಗಿತ್ತು. ಅದಕ್ಕೋಸ್ಕರ ನೋಡಿ ವಿಡಿಯೋ ಹಾಕಬೇಕು ಹಾಕಬಾರ್ದು ಅಂದ್ಕೊಂಡು ಹಾಕ್ತಾಯಿದ್ದೀನಿ. ತೇರು ನೋಡಿರಿ ಯಾವ ಥರ ಎಳಿತಾ ಇದೆ. ನಾವು ಹೋಗೋದು ಸಂಜೆ ಆಗಿಬಿಡ್ತು ಸ್ನೇಹಿತರೆ. ಆಲ್ರೆಡಿ ತೇರು ಮುಕ್ತಾಯಗೊಳಕ್ಕೆ ಬಂದಿತ್ತು. ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಚಂದ ಭಾಳ ಆಗ್ತೈತ್ರಿ. ಬಸವಣ್ಣಪ್ಪಂದು ತೇರು ಹತ್ತಾರೆ. ಬಸವಣ್ಣಪ್ಪನ ತೇರು ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಜಲ್ದಿ ಹೋಗಿದ್ವಿ, ಒಂದು ಚೆನ್ನಾಗಿ ವಿಡಿಯೋ ಮಾಡ್ತಿದ್ದೆ. ಅದು ಮಾಡ್ಲಿಕ್ಕಾಗಲಿಲ್ಲ ನೋಡಿ. ಅದು ಒಂದು ಡೌಟು. ಯಾಕಂದರೆ ನೋಡಿ ನಾವು ಅಲ್ಲಿ ಫೋಟೋ ಶೂಟ್ ಮಾಡ್ಕೋತ ಮಳೆ ಆಗಿತ್ತು ಸ್ನೇಹಿತರೆ. ಅವತ್ತು ಸಿಕ್ಕಾಪಟ್ಟೆ ಮಳೆ ಆಗಿತ್ತು. ಮಳೆ ಇದ್ದಾಗ ಜಲ್ದಿ ಹೊಲ್ದಾಗಿದ್ರಲ್ಲ ಅವರು. ಹೊಲದಲ್ಲಿದ್ದ ಊರಾಗ ಹೋಗೋಕ್ಕಾಗಲಿಲ್ಲ. 2 ಟ್ರಿಪ್ ಮಾಡಿದೆ ನಮ್ಮ ಅಕ್ಕನ ಮಗ ಕಾರಲ್ಲಿ ಹೋಗಿ ಬಂದು ಈ ಥರ ಭಯ ಕತ್ತಿಬಿಟ್ಟಿದ್ರಿ. ನಮ್ಮ ಅಕ್ಕ ಅಲ್ಲೇ ಲೇಟ್ ಮಾಡ್ಕೋತ ಕೂತ್ರಿ. ನೀವು ಎಲ್ಲರೂ ಎಲ್ಲ ಮುಗೀತು ನೋಡು ಜಾತ್ರೆ ಅಂತ ಅನ್ನತ್ತಾರೆ. ಅವ್ವ ಬಂದುಬಿಟ್ಟಿದ್ದಾರೆ ಮುಂದೆ ಸ್ವಲ್ಪ ನಡ್ಕೋತ. ಯಾವ ಥರ ಕಾಣಕತ್ತಿದ್ದೀವಿ ನೋಡಿರಿ. ಚಂದ ಅನ್ನಿಸ್ತೈತೆ ನೋಡಿರಿ ವಿಡಿಯೋ. ಆದರೆ ನಾನೇ ಸ್ವಲ್ಪ ವಿಡಿಯೋನ ಪೆಂಡಿಂಗಲ್ಲಿ ಇಟ್ಟಿದ್ದೆ ಸ್ನೇಹಿತರೆ. ನಮ್ಮ ಅಕ್ಕನ ಮಕ್ಕಳು ನೋಡಿರಿ ಎಲ್ಲರೂ ಫೋಟೋ ತಕ್ಕೊಳಕತ್ತಾರೆ. ನನಗೆ ಅವ್ವಂದ ಸರ ಹಾಕ್ಕೊಂಡಿದ್ದೆ ಸ್ನೇಹಿತರೆ. ಅದು ಏನತ್ತಾರೆ ಹೆಗ್ಸಾರ್ ಅತ್ತಾರೆ ನಮ್ಮ ಹಳ್ಳಿ ಕಡೆ. ಅದನ್ನು ಹಾಕ್ಕೊಂಡಿದ್ದೆ ನೋಡಿರಿ. ಎಷ್ಟು ಚಂದ ಕಾಣತ್ತೈತ್ರಿ. ಜುಮ್ಕಿ ಹಾಕ್ಕೊಂಡಿದ್ದೆ. ಈ ಜುಮ್ಕಿ ಹಾಕ್ಕೊಂಡು ನಮ್ಮ ತಮ್ಮ ಅನ್ನಿತ್ತಿಂದ ಇದ್ದಿದ್ದು ಬಂಗಾರ ಬಿಟ್ಟು ಕೊಂಡಿದ್ದು ಹಾಕ್ಕೊಳಕತ್ತೀರಿ ಅಂತ ಅನ್ನಕತ್ತಿದ್ದಾರೆ. ನೀವೇನು ಚಂದ ಅಂತ ಹಾಕ್ಕೋತೀರಿ ಅಂತ ಹಿಂಗೆ ಅನ್ನಕತ್ತಿದ್ದಾರೆ. ಎಲ್ಲರೂ ಜಾತ್ರೆ ನೋಡಿ ವಾಪಸ್ ಬರಕತ್ತಾರೆ. ನಾವು ಊಟ ಮುಗಿಸ್ಕೊಳಕತ್ತಿದ್ವಿ ನೋಡ್ರಿ. ಈಗ ಹುಗ್ಗಿ ಮಾಡಿದ್ರಿ. ಹುಗ್ಗಿ, ಅನ್ನ, ಸಾಂಬಾರು, ಆಮೇಲೆ ಕುಂಬಳಕಾಯಿ ಪಲ್ಯ ನೋಡ್ರಿ. ಊಟ ಅಂತೂ ಮಸ್ತ್ ಇರ್ತೈತ್ರಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಯಾವುದೇ ಜಾತ್ರೆ ಮನೆ ಒಳಗಡೆ ಫಂಕ್ಷನ್ ಇದ್ರೂ ಕೂಡ ಹುಗ್ಗಿ ಮಾತ್ರ ಇರ್ತೈತ್ರಿ. ನಮ್ಮ ಹಳ್ಳಿ ಕಡೆ ಹುಗ್ಗಿ ಫೇವ್ರೇಟ್ ಅನ್ನೋದ್ರಿ ಹುಗ್ಗಿ ಊಟ. ಅನ್ನ ಸಾಂಬಾರು ಹಾಕ್ಸ್ಕೊಳಕತ್ತೀರಿ. ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನ್ರಿ ಅಲ್ಲಿ ನೋಡ್ರಿ. ಎಷ್ಟು ನೈಟ್ 8 ಗಂಟೆ ಆಗಿತ್ತು ರೀ ಊಟ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ. ನಾವು 9 ಗಂಟೆಗೆ ಬಂದಿವ್ರಿ. ಆಚೆ ಕಡೆ ಸೈಡ್ ಅಕ್ಕಗಳು ಕೂತಾರೆ ಎಲ್ಲರೂ. ನಮ್ಮ ಅಕ್ಕನ ಮಕ್ಕಳು ಅಕ್ಕಗಳು ಅದೆಲ್ಲ. ಈಚೆ ಕಡೆ ನಾನು ಮತ್ತು ಇನ್ನೊಬ್ಬಾಕಿ ನಮ್ಮ ಅಕ್ಕನ ಮಗಳು, ನಾವು ಎಲ್ಲರೂ ಕೂತಿದ್ದೀವಿ. ಜಾಗ ಸಾಲಿಲ್ರಿ. ಒಂದೇ ಸೈಡ್ ಕುಂಡ್ರಬೇಕಂದ್ರೆ ಇದ್ರ ಬದ್ರ ಕೂತಿದ್ದೀವಿ ನೋಡ್ರಿ. ಅವ್ವಾರು ಕೂತಾರೆ ಅಲ್ಲಿ. ಅಷ್ಟರು ಊಟ ಮಾಡಕತ್ತಿದ್ದೀವಿ ಜಾತ್ರೆಗೆ. ನಮ್ಮ ಅಕ್ಕನ ಮಗ ನೋಡ್ರಿ ಬಾಂಬೆದಕ್ಕಿ. ಊಟ ಮಾಡೋದಂದ್ರೆ ಅವ್ರಿಗೆ ನೆಲಕ್ಕೆ ಕೂತು ಊಟ ಮಾಡೋದಂದ್ರೆ ಭಾಳ ಇದು ಆಗಾಕತ್ತೈತ್ರಿ. ನಮ್ಗೆ ನಡಿತೈತ್ರಿ. ನಮಗೇನು ಅಕ್ಕನ ಮಗಳು ನಂದೇ ಬ್ಲೌಸ್ ಹಾಕ್ಕೊಂಡು ಹಾಕಿ ಬ್ಲೌಸ್ ಸೀರೆ ಮ್ಯಾಗಿಂದ ಬ್ಲೌಸ್ ಇದ್ದಿದ್ದಿಲ್ಲ ರೀ. ಊಟ ಮಾಡ್ಕೋತ ನೋಡ್ರಿ ನಮ್ಮ ಬಾಗು ನೋಡ್ರಿ ಹೆಂಗೆ ಮಾಡಕತ್ತಾರೆ. ಹುಗ್ಗಿ ಕುಂಬಳಕಾಯಿ ಪಲ್ಯ ರೀ. ತೇರು ನೋಡ್ರಿ ಕೈ ತಕ್ಕೊಂಡು ತೇರಿನ ಹಂತ್ಯಕ್ಕೆ ಬಂದಿದ್ದೀವಿ ರೀ. ಊಟ ಮುಗಿಸ್ಕೊಂಡು ತೇರಿನ ಹಂತ್ಯಕ್ಕೆ ಅಲ್ಲಿಂದ ನೀರಿನ ಹೊಂಡ ಐತ್ರಿ. ಕೈ ತೇರು ನೋಡ್ರಿ ಎಷ್ಟು ಚಂದ ಕಾಣತೈತ್ರಿ. ನಾನು ನಮ್ಮ ಅಣ್ಣನ ಮಗಳು ಬಂದಿದ್ದೇವೆ. ಅವ್ರಿನ್ನ ಊಟ ಮಾಡಾಕತ್ತಿದ್ರಿ. ನಮ್ಗೆ ನೀರು ಆಯ್ತು ಬಂದಿದ್ದೆ ನೋಡ್ರಿ. ಇಲ್ಲಿ ಅಡ್ಗೆ ಮಾಡಲಿ. ಅಲ್ಲಿ ಒಂದು ಸೈಡ್ ಬಸವಣ್ಣಪ್ಪಂದು ಗುಡಿ ಕಟ್ಲತ್ತಾರಲ್ಲ. ಈಗ ಇಲ್ಲಿ ಮಗ್ಲ ಸೈಡ್ ಇಟ್ಟಾರ ದೇವ್ರ. ಅಲ್ಲಿ ನಮಸ್ಕಾರ ಮಾಡ್ಬೇಕಂತ ಹೋಗಿದ್ವಿ ನೋಡ್ರಿ. ದೇವಸ್ಥಾನ ನಮ್ಮೂರಲ್ಲಿ ಯಾವ ಥರ ಕಟ್ಟ್ಯಾರ ನೋಡ್ರಿ. ಆ ಥರನ ಕಲ್ಲಿಲಿ ಕಟ್ಲಕತ್ತಾರೆ ಅಲ್ಲಿ.
ಅದು ಓಪನಿಂಗ್ ಯಾವಾಗ ಐತೆ ಇನ್ನೂ ಮುಗ್ದಿಲ್ಲ ರೀ ದೇವಸ್ಥಾನ. ನಮ್ಮ ಐಶ್ವರ್ಯ ಬಂದ ನೋಡ್ರಿ ಅಲ್ಲಿ ಹಿಂದ್ಗಡೆ ಹಂಗೆ ಸಮೀಪ ಮಾಡ್ಕೊಂಡು ಹೊರಟಿದ್ದೀರಿ ಇಬ್ರು ಕುಡಿಸಿ. ಅವ್ರೇನೋ ಊಟ ಮಾಡತ್ತಾರೆ. ರಾತ್ರಿ 5 ದಿನ ಐತೆ ಊಟ, 1 ದಿನ ಇತ್ತೇನು ಇದು ದಿನ ಹಿಡ್ಕೊಂಡು 12 ಗಂಟೆ ತನಕ ಊಟ ಚಾಲು ಇತ್ತು. ನೀರು ನಮ್ಗೊಂದಿಷ್ಟು ನೀರು ಕುಡ್ದಿಲ್ಲ ನಾವು. ಊಟ 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 ನಾವು ಅಲ್ಲಿ ತೇರಿನಂತೆ ಹೋಗಿ ವಿಡಿಯೋ ಮಾಡ್ಕೋತ ಬರತ್ತೀವಿ. ಅಲ್ಲಿ ಹಾಂ ಹೋಗಿ ಬಂದೀವಿ. ಮತ್ತೆ ನೀವಿಲ್ಲ ಊಟ ಮಾಡತ್ತೀರಿ ನಾ ನೀನು ತಗೊಂಡಿಲ್ಲ ಹೋಗೋಣ ಬಂದಿಲ್ಲ ಯಾರು ಹೋಗ್ಲಿ ಲೈಟ್ ಕಾಣತ್ತಾವ. ಲೈಟ್ ಯೂಟ್ಯೂಬ್ದವ್ರಿಗೆ ತಗೊಳಕ್ ಮಾತು ಹೇಳಿ ಅವರಿಗೆ ನೀವೇ ಬರೀ ತಗೊಳಕ. ಯಾರು ಕಸ್ಟಮರ್ ಇಲ್ಲ ಪಾಪ ಮನ ಹೊಡಿಯತ್ತಾರ ಅವರು. ಬರೀ ಎಲ್ಲ ಹುಗ್ಗಿ ತಿನ್ನಕ್ ಬಂದಾರ. ಎಲ್ಲಾರು ಹುಗ್ಗಿ ತಿನ್ನಕ್ ಹುಗ್ಗಿ ತಿನ್ನಕ್ ಬಂದಾರ ಎಲ್ಲಾರು ಬರೀ ಹುಗ್ಗಿ. ಕಾಯಿ ಹೊಡ್ಸ್ಕೊಂಡ್ರಿ ಅಲ್ಲೇ ಊಟ ಮಾಡಲ್ಲ ಐತ್ಲ ಅಲ್ಲೇ ಮುಲ್ಯಾಗ. ನಾವು ಹೋಗಿ ಬಂದೀವಿ ದೇವ್ರಿಗೆ. ಈಗ ನಾವು ಕೈ ತಕೊಂಡು ನೀರು ಕೊಡೋದು. ಮಾರನೇ ದಿನ ಬರೋ ಮುಂದೆ ಎಲ್ಲರೂ ಫೋಟೋ ತಕ್ಕೊಳಕತ್ತಿದ್ದೀವ್ರೆ. ಮತ್ತೆ ನಾವು ಬರಾಕತ್ತಿದ್ವಿ. ಅವರೆಲ್ಲ ಇದ್ರಿ ಸಂಜೆ ನಮ್ಮ ಅಕ್ಕರು ಮತ್ತೆ ಅವ್ರ ಕೆಲ್ಸಕ್ಕೆ ಹೋಗೋರಿದ್ರಿ. ಕೆಲ್ಸಕ್ಕೆ ಮಹಾರಾಷ್ಟ್ರಕ್ಕೆ ದುಡಿಯಕ್ಕೆ ಹೋಗೋರಿದ್ರಿ. ಎಲ್ಲರೂ ಒಂದೊಂದು ಕಡೆ ದಿಕ್ಕಿಗೆ ಆಗಿಬಿಟ್ಟಿವ್ರಿ. 5 ಜನ ಕೂಡಿದ್ದೀವ್ರಿ. ಬಹಳ ದಿನ ಆಗಿತ್ತು ಈ ಥರ ಕೂಡಿ. ಅದಕ್ಕೆ ಫೋಟೋ ಶೂಟ್ ಮಾಡ್ಕೊಂಡಿವ್ರಿ ಎಲ್ಲರೂ. ಆ ತಂದೆ ಅಪ್ಪ ಅವನ್ನ ನಡ್ಬರ್ಕ್ ನಿಂದ್ರಿಸಿ ನಾವು ಫೋಟೋ ತಕ್ಕೊಂಡಿದ್ದೀವಿ ನೋಡ್ರಿ. ಸಾಲ್ಕ ನಮ್ಮ ತಂಗಿ ನಡ್ಬರ್ಕ್ ನಿಂತ ಅಣ್ಣಾರೊಬ್ರು ಅವರು ಫೋಟೋ ತಗೊಳತ್ತಿದ್ರಿ. ಇವ್ರು ನೋಡ್ರಿ ನಮ್ಮ ಅಕ್ಕನ ಮಕ್ಕಳು ಅಷ್ಟರು ನಿಂತು ಆಯಿ ಮುತ್ಯನ ಜೊತೆ ಅವ್ರ ಫೋಟೋ ತಕ್ಕೊಳಕತ್ತಿದ್ರಿ. ಈ ಥರ ಖುಷಿಲಾಯ್ತು. ಅವ್ರು ತನ್ನ ಮೊಮ್ಮಕ್ಕಳನ್ನ ಕರ್ಕೊಂಡು ನಮ್ಮಪ್ಪ ಫೋಟೋ ತಕ್ಕೊಳಕತ್ರೆ. ಅಕ್ಕಾರು ಹೋಗೋಕ್ಕೆಲ್ಲ ಸಜ್ಜು ಮಾಡತ್ತಿದ್ರು. ಉಳ್ಳಾಗಡ್ಡಿ ಅದು ಎಲ್ಲ ಹಸನ್ ಮಾಡ್ಕೊಂಡು ತುಂಬಿಕೊಂಡು ಎಲ್ಲರೂ ಒಂದೊಂದು ದಿಕ್ಕಿಗೆ ಆಗಿದ್ದೀವಿ ಸ್ನೇಹಿತರೆ. ಈಗ 7 ಜನ ಇದ್ದರೂ ಕೂಡ 7 ಜನ ಒಂದೇ ಜಾಗಕ್ಕೆ ಸೇರೋಕ್ಕಾಗಂಗಿಲ್ಲ. ಒಂದೊಂದು ಸಲ ಯಾವಾಗಲಾದರೂ ಒಂದು ಸಲ ಸೇರಿರ್ತೀವಿ. ಅವ್ವ ಅಪ್ಪ ನೋಡ್ರಿ ಯಾವ ಥರ ಅದಾರ ನಮ್ಮಪ್ಪ ಅವ್ವ. ಇನ್ನೂ ಇಷ್ಟು ಏಜ್ ಆಗಿದ್ರು ಕೂಡ ಕೆಲಸ ಮಾಡ್ತಾರೆ. ಯಾರ್ದು ಮುಂದೇನು ಕೈ ಚಾಚಬಾರ್ದು ಅನ್ನೋದು ನಮ್ಮ ತಂದೆ ಗುಣ ನೋಡ್ರಿ. ತನ್ನ ಶಕ್ತಿ ಇರೋ ಮಟನೂ ದುಡಿಬೇಕು, ನಾನು ತಿನ್ನಬೇಕು, ಇರೋ ಜಮೀನನ್ನೆಲ್ಲ ಮಕ್ಕಳಿಗೆ ಹಂಚಿ ತಾನು ಮತ್ತೆ ಕೆಲ್ಸಕ್ಕೆ ಹೋಗ್ತಾ